ನಮಸ್ಕಾರ, ನಾನು ನಿಮ್ಮ ಮನೋಜ್ ದೇವಂಗ. ವೀಕ್ಷಕರೇ, ನಿಮಗೆಲ್ಲ ನಮ್ಮದು ಒಂದು ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆ ತುಂಬ ವಿಶೇಷವಾಗಿದೆ. ಪೂರ್ತಿ ವಿಡಿಯೋ ನೋಡಿ. ಕಾಫಿನಾಡು ನಮ್ಮ ಚಿಕ್ಕಮಗಳೂರು. ಚಿಕ್ಕಮಗಳೂರು ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಹಚ್ಚ ಹಸಿರಿನಿಂದ ಕಾಣುವ ಮರಗಳು, ಗುಡ್ಡಗಳು ಮತ್ತು ಐತಿಹಾಸಿಕ ಸ್ಥಳಗಳು ಅಲ್ವಾ. ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನು ಸ್ಥಾಪಿಸಿದ ಹೊಯ್ಸಳ ಸಾಮ್ರಾಜ್ಯದ ಮೂಲ ಪುರುಷರ ತಾಣ ಇದೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮ. ಹೊಯ್ಸಳರು ನಮ್ಮ ಕರ್ನಾಟಕಕ್ಕೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಾವು ಹಲವಾರು ಹೊಯ್ಸಳರ ದೇವಾಲಯವನ್ನು ನೋಡಬಹುದು. ಇದೇ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರ ಗ್ರಾಮದಲ್ಲಿ ಇರುವ ಅಮೃತೇಶ್ವರ ದೇವಾಲಯ. ಅಲ್ಲಿನ ಸುಂದರ ಕೆತ್ತನೆಗಳಿಂದಾಗಿಯೇ ಜಗದ್ವಿಖ್ಯಾತವಾಗಿದೆ. ಹೊಯ್ಸಳ ಆಡಳಿತ ಅವಧಿಯಲ್ಲಿ ನಿರ್ಮಿತವಾದ ಶಿವನ ದೇವಾಲಯಗಳಲ್ಲಿ ಅಮೃತಪುರ ದೇವಾಲಯ ಪ್ರಮುಖ ಸ್ಥಾನದಲ್ಲಿದೆ. ಈ ದೇವಾಲಯವನ್ನು ಹೊಯ್ಸಳರ ದೊರೆ ವಿಷ್ಣುವರ್ಧನರ ಮೊಮ್ಮಗನಾದ 2ನೇ ವೀರಬಳ್ಳಾಳರು ಕ್ರಿಸ್ತಶಕ 1996ರಲ್ಲಿ ನಿರ್ಮಿಸಿದರು ಎಂದು ಶಾಸನಗಳಲ್ಲಿ ಉಲ್ಲೇಖವಿದೆ. 2ನೇ ವೀರಬಳ್ಳಾಳರು ಅವರ ಸ್ನೇಹಿತನ ನೆನಪಿಗೋಸ್ಕರ ಕಟ್ಟಿಸಿದ ದೇವಾಲಯವಿದು. ಈ ದೇವಾಲಯದಲ್ಲಿ 52 ಸುಂದರ ಕಂಬಗಳು ಹಾಗೂ 250 ವಿಶೇಷ ಕೆತ್ತನೆಗಳಿಂದ ಸಣ್ಣ ಸಣ್ಣ ಗೋಪುರಗಳಿವೆ ಹಾಗೂ ನಕ್ಷತ್ರ ಆಕಾರದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಇರುವಂತಹ ಶಿವಲಿಂಗವನ್ನು ಪ್ರತಿನಿತ್ಯ ಒಂದೇ ಎಣ್ಣೆ ಹಾಕ್ತೀವಿ, ವಾರಕ್ಕೊಮ್ಮೆ ಬತ್ತಿ ಚೇಂಜ್ ಮಾಡ್ತೀವಿ, ಉರಿತಾ ಇದೆ ನಂದಾದೀಪ. ದರ್ಶನ ಮಾಡಿ ಎಲ್ಲ ಒಳಗಡೆ ಇದರಲ್ಲ ಸ್ವಾಮಿ ಅಮೃತೇಶ್ವರ ನೇಪಾಳ ಗಂಡಕಿ ನದಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಜನವರಿ 14ಕ್ಕೆ ಶಿವಲಿಂಗದ ಮೇಲೆ ಸೂರ್ಯ ಕಿರಣ ಬೀಳುತ್ತೆ. ಕೆತ್ತನೆ ಮಾಡಿಲ್ಲ, ಹಾಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಇರುವಂತ ಶಿವಲಿಂಗ. ಹೊಯ್ಸಳ ದೇವಸ್ಥಾನದ ಒಳಗಡೆ ಏನ್ ಶಕ್ತಿ ಇರುತ್ತೆ ಅದು ಮಾಡಲು ತೋರಿಸಿರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಇರುವಂತ ಶಿವಲಿಂಗ ಅನ್ನೋಲ್ಲ ಇಲ್ಲಿ ಶಿವ ನೃತ್ಯ ಮಾಡ್ತಾ ಇದ್ದಾರೆ ಕಾಣುತ್ತ ಮಧ್ಯದಲ್ಲಿ. ಬಲಭಾಗ ಬ್ರಹ್ಮ, ಎಡಭಾಗದಲ್ಲಿ ವಿಷ್ಣು, ತ್ರಿಮೂರ್ತಿ ಶಕ್ತಿ ಸ್ವರೂಪ ಇರುವಂತ ಶಿವಲಿಂಗ. ಇಲ್ಲಿ ಇರುವ ಶಿವಲಿಂಗವನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ನೇರವಾಗಿ ಈ ಲಿಂಗದ ಮೇಲೆ ಬೀಳುತ್ತದೆ. ಇದೇ ಈ ದೇವಾಲಯದ ಶಿಲ್ಪ ವೈಶಿಷ್ಟ್ಯತೆ. ಇದನ್ನು ನೋಡಲು ಹಲವಾರು ಭಕ್ತರು ಮಕರ ಸಂಕ್ರಾಂತಿ ದಿನವೇ ಇಲ್ಲಿಗೆ ಬಂದು ವೀಕ್ಷಿಸುತ್ತಾರೆ. ಈ ದೇವಾಲಯದ ಮತ್ತೊಂದು ವಿಶೇಷ ಏನೆಂದರೆ ಗರ್ಭಗುಡಿಯಲ್ಲಿ ಇರುವ ನಂದಾದೀಪವನ್ನು ಕಳೆದ 200 ವರ್ಷಗಳ ಹಿಂದೆಯೇ ಬೆಳಗಿಸಲಾಗಿದೆ. ಇಂದಿಗೂ ಒಂದು ಸಾರಿಯೂ ಕೆಡದಂತೆ ಅಲ್ಲಿನ ಪೂಜಾರಿಗಳು ನೋಡಿಕೊಂಡು ಬಂದಿದ್ದಾರೆ. ಮೊದಲಿಗೆ ಈ ನಂದಾದೀಪವನ್ನು ಮೈಸೂರಿನ ಒಡೆಯರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬೆಳಗಿಸಿದ್ದರಂತೆ. ಈ ಅಮೃತೇಶ್ವರ ದೇವರನ್ನು ಪೂಜಿಸಿದರೆ ಅವರ ಬದುಕು ಸಹ ಅಮೃತಮಯವಾಗಿ ಇರುತ್ತದೆ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಶಿವನ ದೇವಾಲಯಗಳಲ್ಲಿ ಶಾರದಾ ದೇವಿಯನ್ನು ನೋಡಲು ಸಿಗುವುದಿಲ್ಲ. ಆದರೆ ಈ ದೇವಾಲಯದಲ್ಲಿ ಶಾರದಾ ಮಾತೆಯ ದರ್ಶನವನ್ನು ಸಹ ಪಡೆಯಬಹುದು. ಹಾಗೂ ಓದುವ ಮಕ್ಕಳಿಗೆ, ವಿದ್ಯೆ ತಲೆಗೆ ಹತ್ತದ ಇರುವ ಮಕ್ಕಳಿಗೆ ನಾಲಿಗೆ ಮೇಲೆ ಓಂಕಾರವನ್ನು ಬರೆಯಲಾಗುತ್ತದೆ. ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರುತ್ತಾರೆ ಎಂಬ ನಂಬಿಕೆ ಇದೆ. ಇದು ಶಾರದಾ ದೇವಿ ಇರ್ತದೆ. ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ಬಂದಾಗಿ ಸರಸ್ವತಿ ಇರ್ತಕ್ಕಂಥದ್ದು ವಿಶೇಷ. ಶಿವನ ದೇವಸ್ಥಾನದಲ್ಲಿ ಯಾಕಪ್ಪ ಶಾರದಾ ಇರ್ತದೆ, ಒಳಗಡೆ ಲಿಂಗು ಇದೆಯಲ್ಲ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಶಕ್ತಿ ಸ್ವರೂಪವುಳ್ಳಂತ ಅಗ್ನಿ ಸಾಲಿಗ್ರಾಮ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಕೊಂಡು ಹೊಯ್ಸಳರು ಬ್ರಹ್ಮನ ಮೂಲವಾಗಿ ತಗೊಂಡು ಶಕ್ತಿ ಮಾತೆ ಸರಸ್ವತಿ ವಿಗ್ರಹನ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಸರಸ್ವತಿ ಕೈಲಿ ವೀಣೆ ನೋಡಿರ್ತೀರಿ. ಇಲ್ಲಿ ಬಲಭಾಗದಲ್ಲಿ ತಾಳಿಗರಿ ಪುಸ್ತಕ, ಜಪಮಾಲೆ, ಅಂಕುಶ, ಭಾಷಾ, ಬಾಟಂ ಕೆಳಗಡೆ ಹಂಸವಾನ ಇರೋದ್ರಿಂದ ತಾಯಿ ಹತ್ರ ಮಕ್ಕಳಿಲ್ಲ ಅಂತ ಮದುವೆ ವಿಚಾರದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ವ್ಯವಹಾರ, ಅವರ ಇಷ್ಟಾರ್ಥ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು ಕೆಲಸ ಆದರೆ ತಾಯಿಗೆ ಮಾಡಲಿಕ್ಕೆ ಸೇವೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದೇ ವಿಶೇಷ. ಹಾಗೂ ದೇವಾಲಯದ ಸುತ್ತಲೂ ರಾಮಾಯಣ ಹಾಗೂ ಮಹಾಭಾರತ ಮತ್ತು ಭಾಗವತಗಳಿಗೆ ಸಂಬಂಧಿಸಿದಂತಹ ಕೆತ್ತನೆಗಳು ಇದೆ. ಈ ಕೆತ್ತನೆಗಳು ಬರುವ ವೀಕ್ಷಕರ ಮನಸೆಳೆಯುತ್ತದೆ. ಈ ದೇವಾಲಯವು ಸುಮಾರು 4 ಎಕರೆ ಪ್ರದೇಶದಲ್ಲಿದೆ ಹಾಗೂ ಈ ದೇವಾಲಯವನ್ನು
ಕೇಂದ್ರ ಪುರಾತತ್ವ ಇಲಾಖೆಯ ಅಧೀನಕ್ಕೆ ಒಳಪಟ್ಟಿದೆ. ದೇವಾಲಯದ ಮುಂದೆ ಇರುವ ಹಸುರಿನ ಉದ್ಯಾನವನವು ವೀಕ್ಷಕರಿಗೆ ಸಂತೋಷವನ್ನು ನೀಡುತ್ತದೆ. ಹಾಗೂ ಈ ದೇವಾಲಯದ ಪಕ್ಕದಲ್ಲಿ ಹಳೆಯ ಬನ್ನಿ ಮರವೂ ಕೂಡ ಇದೆ. ಹಾಗೂ ಈ ದೇವಾಲಯದ ಮುಂದೆ ಹಚ್ಚ ಹಸುರಿನ ಮೈದಾನವಿದೆ. ಈಗ ಅಲ್ಲಿಗೆ ಯಾರನ್ನು ಪ್ರವೇಶಿಸುವುದಿಲ್ಲ. ನೀವು ಒಮ್ಮೆಯಾದರೂ ಈ ದೇವಾಲಯವನ್ನು ವೀಕ್ಷಿಸಿ. ಹಾಗೂ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯಬೇಡಿ. ಈ ದೇವಾಲಯ ಸುಮಾರು 900 ವರ್ಷ ಹಳೆಯ ದೇವಾಲಯವಾಗಿದೆ. ನಾವುಗಳೇ ಹಾಳಾಗದಂತೆ ಕಾಪಾಡಬೇಕು. ನೀವು ಈ ದೇವಾಲಯವನ್ನು ತಲುಪುವುದಾದರೆ ಬೆಂಗಳೂರಿನಿಂದ 245 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 65 ಕಿಲೋಮೀಟರ್, ತರೀಕೆರೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇವಿಷ್ಟು ಇವತ್ತಿನ ಸಂಚಿಕೆಯ ವಿಷಯವಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ವಂದನೆಗಳು. ಜೈ ಭುವನೇಶ್ವರಿ.